ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಶನಿವಾರದ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ, ಯಾವಾಗ್ಲೂ ಅಷ್ಟೇ ನಾವು ಜೀವನದಲ್ಲಿ ಒಳ್ಳೆಯ ಆಲೋಚನೆಗಳನ್ನ ಮಾಡ್ಬೇಕಂತೆ. ಯಾಕಂದ್ರೆ ಒಳ್ಳೆಯ ಆಲೋಚನೆಗಳು ಯಾವಾಗ್ಲೂ ನಮ್ಮನ್ನ ಒಳ್ಳೆಯ ವ್ಯಕ್ತಿಗಳೆಡೆಗೆ ಹಾಗೆ ಒಳ್ಳೆಯ ವಸ್ತುಗಳೆಡೆಗೆ ಕರೆದೊಯ್ಯುತ್ತವಂತೆ ಅಂತ ಹೇಳ್ತಾ, ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ಪರಿಪೂರ್ಣವಾದ ಸ್ವಾಗತ ಮತ್ತು ನಮಸ್ಕಾರಗಳು. ಗುರುಜಿ, ಇವತ್ತು ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮನ ಕುರಿತು ಏನಾದ್ರೂ ತಿಳಿಸ್ತೀರಾ? ಜೊತೆಗೆ ಇನ್ನೆಲ್ಲ ಏನು ವಿಶೇಷತೆಯಿಂದ ಕೂಡಿದೆ ಈ ದಿನ ಅಂತ ಹೇಳ್ತೀರಾ? ದೈವಾನುಗ್ರಹ ಭಕ್ತ ಪ್ರಿಯರೇ, ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ. ಜೀವನಾಂಶದಿಂದ ಪ್ರತಿಯೊಬ್ಬ ಮನುಷ್ಯ ಇವತ್ತು ಶನಿ ಪ್ರಭಾವದಿಂದ ನರಳುತ್ತಾ ಇದ್ದಾನೆ ಅನ್ನೋದು ಸತಸಿದ್ಧ. ಆದರೂ ಸಹ ಎಷ್ಟೋ ಜನಕ್ಕೆ ರಾಹುಕೇತುಗಳು, ಕುಜ, ಶನಿ ಎಲ್ಲರೂ ವಕ್ರತ್ಯಾಗವನ್ನ ಮಾಡತಕ್ಕಂಥ ಸಮಯ, ಒಳ್ಳೆ ಧರ್ಮ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಸೋ ಸಮಯ ಇನ್ನೇನು ಹತ್ರ ಬಂದೇ ಬಿಡ್ತು. ಸಂದಿಗ್ನ ಕಾಲದಿಂದ ವಿಮುಕ್ತಿಯನ್ನು ಪಡಿತಕ್ಕಂಥ ದಿನಗಳು. ದೈವಾನುಗ್ರಹ ಭಕ್ತಪ್ರಿಯರೇ, ಎಲ್ಲರೂ ದೈವ ಅನುಗ್ರಹದಲ್ಲಿ ಪರಿಪೂರ್ಣವಾಗಿ ತಲ್ಲೀನರಾಗಿರ್ತಕ್ಕಂಥ ಶನಿವಾರದಂದು ಸಾಕಷ್ಟು ವಿಶೇಷ ದಶಮಿ ಸ್ಮರಣೆ. ಇವತ್ತು ಶ್ರೀನಿವಾಸನ ಅನುಗ್ರಹವನ್ನು ಪಡಿತಕ್ಕಂಥ ದಿನ. ಇದೇ ದಿನ ತಿರುಪತಿಯಲ್ಲಿ ವಿಶೇಷವಾಗಿರತಕ್ಕಂಥ ಕುಂಭಕಲಶವನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಮೊದಲನೇ ಕಂಬದ ದೃಶ್ಯವನ್ನು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹೊಂದಿರತಕ್ಕಂಥದ್ದು ಕೃಷ್ಣದೇವರಾಯರ ಕಾಲದಲ್ಲಿ. ಕೃಷ್ಣದೇವರಾಯರು ವಿಶೇಷವಾಗಿ ತಿರುಮಲಾಂಬಾಗೆ ಸ್ವಪ್ನದಲ್ಲಿ ಬಂದಿರತಕ್ಕಂಥ ಈ ತಿರುಮಲೇಶ್ವರ ವಿಶೇಷವಾಗಿ ತಿರುಪತಿ ಕ್ಷೇತ್ರದಲ್ಲಿ ಆಂಧ್ರ ಪ್ರಾಂತದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಈ ಒಂದು ಕಂಬವನ್ನು ಮೊದಲನೇ ಸ್ಥಾನದಲ್ಲಿ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಆ ಮೊದಲನೇ ಕಂಬ ಯೋಗ ನರಸಿಂಹ ಅಂದರೆ ಉಂಡಿಯ ಪಕ್ಕ ಭಾಗದಲ್ಲಿರ್ತಕ್ಕಂಥ ಯೋಗ ನರಸಿಂಹ ಪಕ್ಕದಲ್ಲೇ ಇರತಕ್ಕಂಥ ಹಿಂಬದಿಯಲ್ಲಿ ನೈಋತ್ಯ ಭಾಗದಲ್ಲಿ ಅನುಗ್ರಹ ಸಿದ್ಧಿಯನ್ನು ಪಡೆತಕ್ಕಂಥ ವಿಚಾರ. ಅಂದರೆ ದೇವಸ್ಥಾನದ ದೇವಮೂಲೆಗೆ ದೇವಸ್ಥಾನದ ಅಧಿದೇವತೆಯಾಗಿರತಕ್ಕಂಥ ಹಿಂಬದಿಯಲ್ಲಿ ನರಸಿಂಹಸ್ವಾಮಿ, ಯೋಗ ನರಸಿಂಹಸ್ವಾಮಿಯ ಹಿಂಬದಿಯಲ್ಲಿ ಮೊದಲನೇ ಕಂಬ ಪ್ರತಿಷ್ಠಾಪನೆ. ಆ ನೂತನ ಸ್ತಂಭವನ್ನು ಯಾರು ಮುಟ್ಟಿ ನಮಸ್ಕಾರವನ್ನು ಮಾಡ್ತಾರೋ ಜಗತ್ತಲ್ಲಿ ಯಶೋ ಕೀರ್ತಿಯನ್ನ ಪಡಿತಾರೆ. ಮೊದಲಾಗಿ ಯಾವ ದೇವಸ್ಥಾನದಲ್ಲೂ ಯಾವ ಜಗತ್ತಲ್ಲೂ ಈ ಒಂದು ಕಂಬದ ಶಕ್ತಿ ಏನು ಅನ್ನೋದು ಯಾವ ಕಾಲಕ್ಕೂ ಯಾರಿಗೂ ನಿವೇಶನವೇ ಇಲ್ಲ. ಯಾವ ಕಾಲಕ್ಕೂ ನಾವು ಮನೆಯೇ ಕಟ್ಟಿಲ್ಲ. ಎಷ್ಟೋ ನಿವೇಶನಗಳು ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರತಕ್ಕಂಥ ಆಸ್ತಿ ಇದ್ದರೂ ಸಹ ಆ ದೇವಸ್ಥಾನದಲ್ಲಿ ಇವತ್ತು ಆ ಕಂಬವನ್ನು 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರೆ ಸಾಕು, ಎಷ್ಟೋ ಜನಕ್ಕೆ ಮನೆಯೇ ಇಲ್ಲದಿದ್ದಾಗ ಆ ಮನೆ ನಿರ್ಮಾಣ ಕಾರ್ಯವನ್ನು ಯಶೋಕೀರ್ತಿಯನ್ನು ನಿವೇಶನವನ್ನು ಕೊಡಿಸ್ತಕ್ಕಂಥದ್ದು. ಸ್ಥಳದಾತಾಯ ವಿದ್ಮಹೆ ಗೃಹದೇನುವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್. ಹೀಗೆ ನಾನಾ ರೀತಿಯಾದ ಮಂತ್ರಗಳನ್ನು ಹೇಳಿಕೊಂಡು ದೇವಾಲಯಗಳಲ್ಲಿ ವಿಶೇಷವಾಗಿ ಬೆಟ್ಟದ ಮೇಲೆ ನೂತನ ದೇವಾಲಯವನ್ನು ಕಟ್ಟಿರೋ ಸಮಯದಲ್ಲಿ ಕೃಷ್ಣದೇವರಾಯರು ಇವತ್ತು ತಿರುಮಲಾಂಬೆಯನ್ನು ಸ್ಮರಣೆ ಮಾಡಿಕೊಂಡು ನಿನಗೋಸ್ಕರ ಈ ಸ್ವಪ್ನದಲ್ಲಿ ಗೋಚರವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ದೇವಾಲಯ ನಿರ್ಮಾಣ ಕಾರ್ಯ ನಮ್ಮ ಕುಲದೇವಿ ಆಗಿರತಕ್ಕಂಥ ಬಾಲಾತ್ರಿಪುರ ಸುಂದರಿಯನ್ನ ಸ್ಮರಣೆ ಸ್ಮರಣೆ ಸ್ಮರಣೆ. ಕಲಿಯುಗದಲ್ಲಿ ತಿರುಮಲಾಂಬೆ ಹೇಳ್ತಾಳೆ, ನೀವು ವಿಜಯನಗರ ಸಾಮ್ರಾಜ್ಯದಿಂದ ಇಷ್ಟು ದೂರ ಇಡೀ ಜಗತ್ತು ದಕ್ಷಿಣ ಪ್ರಾಂತವನ್ನ ನೀವು ಆಳಿರ್ತಕ್ಕಂಥ ರಾಜ್ಯದಲ್ಲಿ ಅಲ್ಲಲ್ಲಿ ನಾವುಗಳು ಆ ತಿರುಮಲಾಂಬ ದೇವಸ್ಥಾನವನ್ನು ಕಟ್ಟಬೇಕು, ತಿರುಮಲ ಕ್ಷೇತ್ರವನ್ನು ಕಟ್ಟಬೇಕು, ವೆಂಕಟೇಶ್ವರನಾಥನ ಕಟ್ಟಬೇಕು ಎಂದು. ಕರ್ನಾಟಕದಲ್ಲೇ ವಿಶೇಷವಾಗಿ ಅರಸೀಕೆರೆ ಹತ್ರ ಇರತಕ್ಕಂಥ ಬೆಟ್ಟದ ಮೇಲೆ ಇರತಕ್ಕಂಥ ಶ್ರೀನಿವಾಸನ ದೇವಸ್ಥಾನ ಮತ್ತೊಂದು ಅದಸ್ಯ. ಇಂಥ ಆಶ್ಚರ್ಯ ಏನು ಅಂದರೆ ಅಲ್ಲಿ ತಿರುಪತಿಯಲ್ಲಿ ಬೆಟ್ಟದ ಮೇಲೆ ಶ್ರೀನಿವಾಸ, ಇಲ್ಲೂ ಬೆಟ್ಟದ ಮೇಲೆ ಶ್ರೀನಿವಾಸ, ಕೆಳಗಡೆ ಗೋವಿಂದರಾಜಪಟ್ಟಣ, ಇಲ್ಲೂ ಕೆಳಗಡೆ ಗೋವಿಂದರಾಜಪಟ್ಟಣ, ಪಕ್ಕದಲ್ಲೇ ವಿಶೇಷವಾಗಿರ್ತಕ್ಕಂಥ ಪದ್ಮಾವತಿ ದೇವಸ್ಥಾನ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಗುಹೆಯಲ್ಲಿ ಪದ್ಮಾವತಿ ದೇವಾಲಯ. ಗೊತ್ತೇ ಇದ್ದೋ ಗೊತ್ತಿಲ್ಲದೇನೋ ಈ ಕ್ಷೇತ್ರ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಅವಧಿಯಲ್ಲಿ ಕಟ್ಟಲ್ಪಡ್ತು. ಯಾರಿಂದ? ಕೃಷ್ಣದೇವರಾಯರ ಕಾಲದಿಂದ. ಅದೂ ಇವತ್ತೇ ಮುಹೂರ್ತ, ಬ್ರಹ್ಮ ಮುಹೂರ್ತ. ಕಲ್ಯಾಣಿಯನ್ನ ನಿರ್ಮಾಣ ಮಾಡಿದ್ರು. ಆ ಕಲ್ಯಾಣಿ ಏನು ಅದೇ ಮುಹೂರ್ತದಲ್ಲಿ ಅಲ್ಲಿ ಕಂಬವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಮೂಲ ದೇವಸ್ಥಾನ ತಿರುಮಲೇಶ್ವರ ದೇವಸ್ಥಾನ, ತಿರುಮಲ ಅಂತಕ್ಕಂಥ ಬೆಟ್ಟ. ಇವರ ಹೆಂಡತಿ ಹೆಸರನ್ನೇ ಇಟ್ಟರು ಕೃಷ್ಣದೇವರಾಯರು ಆಂಧ್ರ ಪ್ರಾಂತದಲ್ಲಿರ್ತಕ್ಕಂಥ ತಿರುಪತಿಯ ಅಂದಿನ ಕ್ಷೇತ್ರದಲ್ಲಿ. ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಆ ಕಲ್ಯಾಣ ಮಂಟಪವನ್ನ ಕಲ್ಯಾಣಿ ಮಧ್ಯದಲ್ಲಿ ನಿರ್ಮಾಣ ಮಾಡಿದ್ದು ಅದೇ ಮುಹೂರ್ತದಲ್ಲಿ. ಸುಮುಹೂರ್ತ ಸಾವಧಾನ. ಬಹಳ ಸಂತೋಷ. ಇಷ್ಟೆಲ್ಲ ಆಯಿತು.
ಅಹೋಬಿಲ ಕ್ಷೇತ್ರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಹೋದಾಗ ಅದೇ ಆಂಧ್ರ ಪ್ರಾಂತದಿಂದ ತಮಿಳುನಾಡು ಭಾಗ ಬಾರ್ಡರಲ್ಲಿ ವಿಶೇಷವಾಗಿ ಕುಂಭಕೋಣಂ ಹತ್ತಿರಕ್ಕೆ ಹೋದಾಗ ಕುಂಭದ ಹತ್ತಿರದಲ್ಲಿ ಶಿವನ ಆಲಯದ ಪಕ್ಕದಲ್ಲಿ ಪಾರ್ವತಿ ಮುಖಾಂತರವಾಗಿ ಸ್ಮರಣೆ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿ ಅಲ್ಲಿರತಕ್ಕಂಥ ಪುರಂದರದಾಸರು ತ್ಯಾಗರಾಜರು ಎಲ್ಲ ಭಕ್ತ ಮಹಾಶ್ರಯರು ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಶ್ರೀನಿವಾಸ ದರ್ಶನ ಕೊಟ್ಟ ರಾಮಾನುಜಾಚಾರ್ಯರ ಮುಖಾಂತರವಾಗಿ. ಆಗ ಓಂ ನಮೋ ನಾರಾಯಣ ಅಂತ ತಿರುಗೋಷ್ಠಿಯವರಿಂದ ರಾಮಾನುಚಾರ್ಯರು ಹೇಳ್ಕೊಂಡು ಸಾರ್ತಾ ಬಂದರು ವಿಷ್ಣು ನಾಮಸ್ಮರಣೆ. ಆ ವಿಷ್ಣು ನಾಮಸ್ಮರಣೆ ಹೇಳ್ಕೊಂಬಂದಾಗ ಎಲ್ಲರೂ ಆ ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ಸೇರಿದ್ರು. ಕುಂಭಕೋಣಂ ಹತ್ರ ಅಹೋಬಲದಿಂದ 100 ಕಿಲೋಮೀಟರ್ ದೂರ ಅಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ. ಅಲ್ಲೂ ಅಷ್ಟೇ, ಬೆಟ್ಟದ ಕೆಳಭಾಗದಲ್ಲಿ ಪಾತಾಳದಲ್ಲಿ ವೆಂಕಟೇಶ್ವರ, ಬೆಟ್ಟದ ಮೇಲ್ಭಾಗದಲ್ಲಿ ಯೋಗಾನಂದೀಶ್ವರ. ಅಷ್ಟೇ ವಿಶೇಷವಾಗಿ ಪಾರ್ವತಿ ಪರಮೇಶ್ವರ ಕೃಪಾಕಟಾಕ್ಷದಲ್ಲಿ ಮೇಲ್ಗಡೆ ನಂದೀಶ್ವರನೋ ಅಂದರೆ ನಂದಿಯ ಮೇಲೆ ಈಶ್ವರನು ಪ್ರತಿಷ್ಠವಾದ, ಕೆಳಭಾಗದಲ್ಲಿ ಪಾರ್ವತಿ ಸ್ವತಃ ಅಣ್ಣನ ಜೊತೆಗೆ ಪ್ರತಿಷ್ಠಾಪನೆ ಆದಳು. ಅಲ್ಲಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಇವತ್ತಿಗೂ ಪಾರ್ವತಿ ದೇವಸ್ಥಾನ. ಅಲ್ಲಿ ಇರ್ತಕ್ಕಂಥ ದೇವಾನ ದೇವತೆಗಳಲ್ಲಿ ಸಮಕ್ಷಮದಲ್ಲೇ ಗೋವಿಂದರಾಜ ಪಟ್ಟಣ. ಆ ಗೋವಿಂದರಾಜ ನೀರಲ್ಲಿ ಕೂತಿದ್ದಾನೆ. ವಿಶೇಷವಾಗಿರ್ತಕ್ಕಂಥ ಹಾವಿನ ಬಾಯಿ ಒಳಗೆ ಹೋದರೆ ಹೇಗಿದೆಯೋ ಪದ್ಮಾವತಿ ಜೊತೆಗೆ ಆಂಡಾಳ ದೇವಿ ದೇವಸ್ಥಾನ. ಅದಕ್ಕೆ ವೆಂಕಟೇಶ್ವರನಿಗೆ ಆಂಡಾಳ ಪದ್ಮಾವತಿ ಸಮೇತ ಕ್ಷೇತ್ರವೇ ತಿರುಚೇರೈ. ಇವತ್ತಿನ ದಿವಸ ತಿರುನಲ್ವೇಲಿ ಅಂತ ಹೋಗ್ತೀವಿ, ಅಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಹೋದರೆ ನವನಾರಾಯಣ ಕ್ಷೇತ್ರ, ಬೆಟ್ಟದ ಮೇಲಿರ್ತಕ್ಕಂಥ ನಾರಾಯಣನು ಶ್ರೀನಿವಾಸನ ಸಾನ್ನಿಧ್ಯ. ಇಲ್ಲೂ ಕೃಷ್ಣದೇವರಾಯರ ಸ್ವತಃ ಆರೋಗ್ಯವಿಲ್ಲದಿದ್ದಾಗ ಮಂತ್ರಿ ಮಹೋದಯನಾಗಿರ್ತಕ್ಕಂಥವನು ಮಂತ್ರಿ ಆ ಸ್ಥಳಕ್ಕೆ ತಿರುಮಲಾಂಬೆ ಸಮೇತ ಹೋಗಿ ಕೃಷ್ಣದೇವರಾಯರು ನಮ್ಮ ಯಜಮಾನರಿಗೆ ಆರೋಗ್ಯ ಪರಿಸ್ಥಿತಿ ಇಲ್ಲ, ಇಷ್ಟೆಲ್ಲ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಇವತ್ತು ಇವನಿಗೂ ಪ್ರತಿಷ್ಠಾಪನೆ ಅಂತೇಳಿ ಅಲ್ಲಿ ಗರುಡಗಂಬ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥ ಸುಮುಹೂರ್ತ ಸಾವಧಾನ. ಅದೇ ಮುಹೂರ್ತವೇ ಇಂದಿಗೂ. ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ಆಚರಣೆ ಮಾಡತಕ್ಕಂಥ ಇವತ್ತು ವೈಷ್ಣವ ಆಚರಣೆ ಅಂತ ಕರೀತಕ್ಕಂಥ ದಿನ. ಇವತ್ತೇ ಶನಿವಾರ ಸ್ವತಃ ಈ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಎಲ್ಲ ಕೃಷ್ಣದೇವರಾಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವಾಲಯಗಳು, ಆ ಮುಹೂರ್ತಗಳು, ಆ ಮಂಟಪಗಳು, ಆ ಕಂಬಗಳು, ಆ ಧ್ವಜಸ್ತಂಭಗಳು ಎಷ್ಟು ವಿಶೇಷ. ಇಂಥ ಒಂದು ಕ್ಷೇತ್ರದಲ್ಲಿ ಶ್ರೀನಿವಾಸನ ನಮಸ್ಕಾರ ಮಾಡಿದ್ರೆ ಶನಿದೋಷಗಳು ಹೋಗುತ್ತಾ ಅಂದರೆ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಶನಿದೋಷ ಹೋಗುತ್ತೆ. ಆದರೆ ಈ ಕ್ಷೇತ್ರಕ್ಕೆ ಸ್ವತಃ ಶನಿ 2 ಹೆಂಡತಿರು 2 ಮಕ್ಕಳ ಸಮೇತ ಬಂದು ಪ್ರತಿಷ್ಠಾಪನೆ ಆಗಿರತಕ್ಕಂಥ ಇನ್ನೊಂದು ಮಹಾಕ್ಷೇತ್ರವೇ ಹೌದು. ಆ ಏನು ಕ್ಷೇತ್ರ, ಆ ಶಕ್ತಿ ಏನು ಎಲ್ಲ ತಿಳ್ಕೋಬೇಕಾದ್ರೆ ಶನಿ ಪ್ರಭಾವದಲ್ಲಿ ಕಾಯಲೇಬೇಕು. ತಾಳ್ಮೆ ಇದ್ದವನಿಗೆ ಜೀವನ ಬಾಳ್ವೆ. ಅಂಥ ಒಂದು ಬಾಳ್ವೆ ಯಾರಿಂದ ಅಂದರೆ ಶನೈಶ್ವರ ನಿಧಾನವೇ ಪ್ರಧಾನ ಅಂತ. ಆ ನಿಧಾನವಾಗಿ ಹೊರಡೋ ಶನೇಶ್ವರನ ಅನುಗ್ರಹವೇ ನಿಮ್ಮೆಲ್ಲರಿಗೂ ಪ್ರಧಾನ. ಇನ್ನೊಂದು ರಹಸ್ಯ, ಆ ರಹಸ್ಯ ಏನು ಎತ್ತ ತಿಳ್ಕೊಳ್ಳಿ, ಕಾಯ್ತಾ ಇರಿ.